ಸಿಹಿ ಸವಿ ಎನಿಸೋ ದ್ರಾಕ್ಷಿ ನಾಲಿಗೆಗೆ ಮಾತ್ರ ರುಚಿಯಲ್ಲ, ಪೌಷ್ಟಿಕ ಸತ್ವಗಳನ್ನು ಒಳಗೊಂಡು ಆರೋಗ್ಯಕ್ಕೂ ಸವಿಯೇ. ಆ ಹಿನ್ನೆಲೆ ದ್ರಾಕ್ಷಿ ಹಣ್ಣಿನ ನಿಯಮಿತ ಸೇವನೆಯ ಪ್ರಯೋಜನಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಪ್ರತಿದಿನ ದ್ರಾಕ್ಷಿ ತಿನ್ನೋದ್ರಿಂದ ಲಾಭವೇನು? ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ದ್ರಾಕ್ಷಿಯನ್ನ ನಿಯಮಿತವಾಗಿ ನಿತ್ಯವೂ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿವೆ ನೋಡೋಣ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ದ್ರಾಕ್ಷಿಯನ್ನ ಪ್ರತಿದಿನ ತಿನ್ನೋದ್ರಿಂದ ಆಂಟಿ ಆಕ್ಸಿಡೆಂಟ್ ಅಧಿಕವಿರೋದ್ರಿಂದ ಹೊಟ್ಟೆಯ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಅಲ್ಲದೆ ಉರಿಯೂತ, ಮಧುಮೇಹ, ಕೆಲವೊಂದು ಬಗೆಯ ಕ್ಯಾನ್ಸರ್, ಹೃದಯದ ಸಮಸ್ಯೆ ಈ ಎಲ್ಲ ತೊಂದರೆಗಳನ್ನು ತಡೆಗಟ್ಟಲು ಸಹಕಾರಿಯಾಗಿದೆ. ಅದರಲ್ಲೂ ಕಪ್ಪು ನೇರಳೆ ಬಣ್ಣದ ದ್ರಾಕ್ಷಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಅಧಿಕವಿರುತ್ತೆ. ಇನ್ನು ಮೆದುಳು ಹಾಗೂ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ದ್ರಾಕ್ಷಿ ಮೆದುಳು ಹಾಗೂ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಅಧ್ಯಯನದಿಂದಲೇ ತಿಳಿದು ಬಂದಿದೆ. ಅಲ್ಲದೆ ಪ್ರತಿದಿನ ದ್ರಾಕ್ಷಿ ಸೇವಿಸೋದ್ರಿಂದ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಮೆದುಳು ಚೆನ್ನಾಗಿ ಕಾರ್ಯನಿರ್ವಹಿಸಲು ಸಹಕಾರಿ. ಒಂದು ಭರ್ತಿ ಕಪ್ ದ್ರಾಕ್ಷಿಯಲ್ಲಿ ಎಷ್ಟೆಲ್ಲ ಪೋಷಕಾಂಶಗಳ ಸತ್ವ ಇರುತ್ತೆ ಅಂತ ಲೆಕ್ಕ ಹೇಳೋದಾದ್ರೆ, ಒಂದು ಕಪ್ ಭರ್ತಿ ದ್ರಾಕ್ಷಿಯಲ್ಲಿ 104 ಕ್ಯಾಲೋರಿ ಇರುತ್ತೆ, 27 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹಾಗೇನೆ 23 ಗ್ರಾಮ್ನಷ್ಟು ಸಕ್ಕರೆ ಅಂಶ ಇರುತ್ತೆ. ಜೊತೆಗೆ ಪ್ರೋಟೀನ್ 1 ಗ್ರಾಮ್ ಇರುತ್ತೆ. ಹಾಗೇನೆ ಫ್ಯಾಟ್, ಕೊಬ್ಬು ಜೊತೆಗೆ ಸ್ಯಾಚುರೇಟೆಡ್ ಫ್ಯಾಟ್ ಯಾವುದೇ ರೀತಿಯಾಗಿಯೂ ಇರೋದಿಲ್ಲ. ಇನ್ನು 3 ಮಿಲಿಗ್ರಾಮ್ನಷ್ಟು ಸೋಡಿಯಂ ಇದ್ರೆ, ಪೊಟ್ಯಾಷಿಯಂ 288 ಮಿಲಿಗ್ರಾಮ್ನಷ್ಟು ಇರುತ್ತೆ. ಇನ್ನು ವಿಟಮಿನ್ ಸಿ 5 ಗ್ರಾಮ್, ಹಾಗೇನೆ ವಿಟಮಿನ್ ಕೆ 22 ಮೈಕ್ರೋಗ್ರಾಮ್ ಕಂಡು ಬರುತ್ತೆ. ಹಾಗೇನೆ ದ್ರಾಕ್ಷಿ ತಿನ್ನೋದ್ರಿಂದ ಸಿಗೋ ಇನ್ನಷ್ಟು ಲಾಭಗಳ ಕಡೆಗೆ ಕಣ್ಣಾಯಿಸೋದಾದ್ರೆ, ಇದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ರಾಹೀನತೆ ಸಮಸ್ಯೆ ಇರೋರು ಪ್ರತಿದಿನ ದ್ರಾಕ್ಷಿ ತಿನ್ನೋದ್ರಿಂದ ಸುಖ ನಿದ್ದೆಗೆ ಸಹಕಾರಿ. ಆದ್ರಿಂದ ದ್ರಾಕ್ಷಿ ತಿನ್ನಿ ಚೆನ್ನಾಗಿ ನಿದ್ದೆ ಮಾಡಿ ಅಂತಲೇ ಹೇಳಲಾಗುತ್ತೆ. ಆದ್ರೆ ಎಲ್ಲರೂ ಕೂಡ ದ್ರಾಕ್ಷಿ ತಿನ್ನಬಹುದಾ ಅನ್ನೋದು ಪ್ರಶ್ನೆ. ಕೆಲವರಿಗೆ ದ್ರಾಕ್ಷಿ ತಿಂದ್ರೆ ಅಲರ್ಜಿ ಉಂಟಾಗುತ್ತೆ, ಅಂಥವ್ರು ತಿನ್ಬೇಡಿ. ಉಳಿದಂತೆ ಎಲ್ಲರೂ ತಿನ್ನಬಹುದು. 5 ವರ್ಷದ ಕೆಳಗಿನ ಮಕ್ಕಳಿಗೆ ದ್ರಾಕ್ಷಿ ನೀಡೋದಾದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೊಡಿ. ಅಲ್ಲದೆ ಅವರ ಬಳಿ ಜಗಿಯಲು ಹೇಳಿ, ಇಲ್ಲದಿದ್ರೆ ನುಂಗಬಹುದು. ಆ ವಿಷಯದಲ್ಲಿ ಜಾಗ್ರತೆ ವಹಿಸಿ. ಇನ್ನು ಪ್ರತಿದಿನ ಎಷ್ಟು ದ್ರಾಕ್ಷಿ ತಿನ್ನಬೇಕು ಅನ್ನೋದು ಕೂಡ ಗೊಂದಲ. ಪ್ರತಿದಿನ 20 ರಿಂದ 22 ದ್ರಾಕ್ಷಿ ತಿಂದ್ರೆ ಒಳ್ಳೆಯದು. ನೀವು ಪ್ರತಿದಿನ ದ್ರಾಕ್ಷಿ ತಿಂದ್ರೆ ದೇಹದಲ್ಲಿರೋ ಕಲ್ಮಶವನ್ನ ಹೊರಹಾಕಲು ಕೂಡ ಸಹಕಾರಿ. ದ್ರಾಕ್ಷಿಯನ್ನ ಎಲ್ಲರೂ ತಿನ್ನಬಹುದು, ಆದ್ರೆ ಮಧುಮೇಹಿಗಳು ಮಿತಿಯಲ್ಲಿ ತಿನ್ಬೇಕು ಅಷ್ಟೇ. ಇನ್ನು ಕೆಮ್ಮು ಶೀತ ಇದ್ರೆ ದ್ರಾಕ್ಷಿ ತಿನ್ನಬಹುದಾ ಅಂತ. ಕೆಮ್ಮು ಶೀತ ಇದ್ರೆ ದ್ರಾಕ್ಷಿ ಕೊಡಬೇಡಿ ಅಂತ ಮಕ್ಕಳ ತಜ್ಞರು ಸಲಹೆ ನೀಡ್ತಾರೆ. ಶೀತ ಕೆಮ್ಮು ಕಡಿಮೆ ಆದ ಮೇಲೆ ಕೊಡಬಹುದು. ದ್ರಾಕ್ಷಿ ತಿನ್ನೋದ್ರಿಂದ ಶೀತ ಬರೋದಿಲ್ಲ, ಆದ್ರೆ ಶೀತ ಇದ್ದಾಗ ತಿನ್ಬೇಡಿ ಅಷ್ಟೇ. ಇನ್ನು ರಕ್ತದೊತ್ತಡ ಹಾಗೂ ಕೊಲೆಸ್ಟ್ರಾಲ್ ಅನ್ನ ದ್ರಾಕ್ಷಿ ನಿಯಂತ್ರಣದಲ್ಲಿ ಇಡಬಲ್ಲದು. ಕ್ಯಾನ್ಸರ್ ಕಣಗಳು ಉಂಟಾಗದಂತೆ ತಡೆಗಟ್ಟುವಲ್ಲಿಯೂ ಕೂಡ ಸಹಕಾರಿ. ಮಧುಮೇಹಿಗಳಿಗೂ ಒಳ್ಳೆಯ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚು ಮಾಡುತ್ತೆ. ಪ್ಯಾಂಕ್ರಿಯಾಸ್ ಬೀಟಾ ಕಣಗಳನ್ನ ರಕ್ಷಣೆ ಮಾಡುತ್ತೆ. ಇನ್ಸುಲಿನ್ ಉತ್ಪತ್ತಿಗೆ ಸಹಕಾರಿ. ಇನ್ನು ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮೂಳೆಯ ಆರೋಗ್ಯಕ್ಕೂ ಉತ್ತಮವೇ. ತ್ವಚೆಯ ಆರೋಗ್ಯ ಕಾಯೋದ್ರ ಜೊತೆಗೆ ಉರಿಯೂತದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಹೀಗೆ ದ್ರಾಕ್ಷಿಯ ನಿಯಮಿತ ಸೇವನೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ತಂದುಕೊಡಬಲ್ಲದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.